40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಪ್ಲೀಸ್ ಜೋಳ ತಗೊಳ್ಳಿ. ಭಾರತಕ್ಕೆ ಅಮೆರಿಕ ಕಾಟ. ಮೆಕ್ಕೆಜೋಳ ಖರೀದಿಗೆ ಭಾರೀ ಒತ್ತಡ. ದಲ್ಲಾಳಿ ಯಾಕಾದ್ರೂ ಟ್ರಂಪ್. ನಮಸ್ಕಾರ ಸ್ನೇಹಿತರೆ. ಅಮೆರಿಕ $30 ಟ್ರಿಲಿಯನ್ ಮಹಾ ಆರ್ಥಿಕತೆಯ ಸೋಕಾಳ್ ದೊಡ್ಡಣ್ಣ. ವಿಶ್ವದ ಉದ್ದಗಲಕ್ಕೂ ಸೇನಾ ಕಮಾಂಡ್ಗಳನ್ನ ಕಟ್ಟಿ ನಿಲ್ಲಿಸಿರೋ ಜಗತ್ತಿನ ಸೂಪರ್ ಪವರ್. ಆದ್ರೆ ಇವತ್ತು ಮೆಕ್ಕೆಜೋಳ ತಗೊಳ್ಳಿ ಅಂತ ಭಾರತದ ಮುಂದೆ ಕಾಟ ಕೊಡ್ತಾ ನಿಂತ್ಕೊಂಡಿದ್ದಾರೆ. ತಗೊಳ್ರಿ, ಪ್ಲೀಸ್ ತಗೊಳ್ರಿ ಅಂತ ಧಮಕಿನೂ ಹಾಕ್ತಿದ್ದಾರೆ. ಭಾರತ 140 ಕೋಟಿ ಜನಸಂಖ್ಯೆ ಇರೋ ದೇಶ ಅಂತ ಕೊಚ್ಕೊಳ್ಳುತ್ತೆ. ಆದ್ರೆ ನಮ್ಮಿಂದ ಒಂದು ಬುಟ್ಟಿ ಮೆಕ್ಕೆಜೋಳ ಕೂಡ ಖರೀದಿ ಮಾಡ್ತಿಲ್ಲ ಅಂತ ಟ್ರಂಪ್ ಆಡಳಿತ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಶುದ್ಧ ದಲ್ಲಾಳಿ ವ್ಯಾಪಾರಿ ತರ ಮಾತನಾಡ್ತಿದ್ದಾರೆ. ಒಂದು ವೇಳೆ ಜೋಳ ಖರೀದಿ ಮಾಡದಿದ್ರೆ ಮತ್ತಷ್ಟು ಟಫ್ ಟೈಮ್ ಎದುರಿಸಬೇಕಾಗತ್ತೆ ನೀವು ಅಂತ ಬೆದರಿಕೆ ಕೂಡ ಹಾಕ್ತಿದ್ದಾರೆ. ಹಾಗಿರೋದಕ್ಕೆ ಏನು ಕಾರಣ? ಸೋ ಕಾಲ್ಡ್ ಸೂಪರ್ ಪವರ್ ಜೋಳ ಮಾರಕ್ ಬಂದಿದೆ ಯಾಕೆ ನಮಗೆ? ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾರೆ? ಜೋಳದ ಮೇಲೆ ಟ್ರಂಪ್ ರಾಜಕೀಯ ಭವಿಷ್ಯ ನಿಂತಿರೋದು ಹೇಗೆ? ಜೋಳದ ಇಂಪೋರ್ಟರ್ ಆಗಿರೋ ಭಾರತ ಅಮೆರಿಕದ ಜೋಳ ಬೇಡ ಅಂತ ಹೇಳ್ತಿರೋದು ಯಾಕೆ? ಜೋಳ ನಮಗೆ ಕಮ್ಮಿ ಇದೆ, ತರ್ಸ್ಕೋಬೇಕು ನಾವು, ಬಟ್ ಅಮೆರಿಕದ ಮಾತ್ರ ಬೇಡ ಅಂತ ಹೇಳ್ತಿರೋದು ಯಾಕೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪ್ಲೀಸ್ ತಗೊಳ್ಳಿ. ಎಸ್ ಸ್ನೇಹಿತರೆ, 6ಕ್ಕೆ ಹೇಳಿದೆ 3ಕ್ಕೆ ಹಿಡಿದೆ ಅಳಕತ್ತರಿಯಲ್ಲಿ ಸಿಕ್ಕಾಕೊಂಡಿರೋ ಭಾರತ ಅಮೆರಿಕ ಟ್ರೇಡ್ ಡೀಲ್ನಲ್ಲಿ ಮತ್ತೊಂದು ಅಡ್ಡಗೋಡೆ ಎದುರಾಗಿದೆ. ಭಾರತ ಜೋಳ ಖರೀದಿ ಮಾಡಲೇಬೇಕು ಅಂತ ಅಮೆರಿಕ ಹಠಕ್ಕೆ ಬಿದ್ದಿದೆ. ಕಳೆದ ಶನಿವಾರ ಸೆಪ್ಟೆಂಬರ್ 13ಕ್ಕೆ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹಾವರ್ಡ್ ಲಟ್ನಿಕ್ ಆಕ್ಸಿಯೋಸ್ ಅನ್ನೋ ಮಾಧ್ಯಮವೊಂದಕ್ಕೆ ಇಂಟರ್ವ್ಯೂ ಕೊಟ್ಟರು. ಅಲ್ಲಿ ಭಾರತ ತಾನು 140 ಕೋಟಿ ಜನಸಂಖ್ಯೆಯ ರಾಷ್ಟ್ರ ಅಂತ ದೊಡ್ಡದಾಗಿ ಹೇಳುತ್ತೆ. ಆದರೆ 140 ಕೋಟಿ ಜನ ಯಾಕೆ ಅಮೆರಿಕದಿಂದ ಒಂದು ಬುಷೆಲ್ ಅಂದರೆ ಒಂದು ಬುಟ್ಟಿನೂ ಮೆಕ್ಕೆಜೋಳ ಖರೀದಿ ಮಾಡಲ್ಲ ಇವರು? ಇದನ್ನು ನೋಡಿದ್ರೆ ನಿಮಗೆ ಇರಿಟೇಟಿಂಗ್ ಅಂತ ಅನ್ಸಲ್ವಾ? ಅವರು ಮಾತ್ರ ಅಮೆರಿಕದಲ್ಲಿ ಎಲ್ಲ ತಂದು ಮಾರಬೇಕು, ಅವರು ನಮ್ಮ ಹತ್ರ ಮೆಕ್ಕೆಜೋಳ ತಗೊಳ್ಳಲ್ಲ ಅಂದರೆ ಅವರು. ಇದ್ರ ಜೊತೆಗೆ ಎಲ್ಲದರ ಮೇಲೂ ಟ್ಯಾರಿಫ್ ಬೇರೆ ಹಾಕ್ತಾರೆ ಅಂತ ಕುಟುಕಿದ್ದಾರೆ. ಮುಂದುವರೆದು ಇದೇ ಕಾರಣಕ್ಕೆ ನಮ್ಮ ಅಧ್ಯಕ್ಷರು ನಿಮ್ಮ ಟ್ಯಾರಿಫ್ ಇಳಿಸಿ, ನಾವು ನಿಮ್ಮನ್ನು ಟ್ರೀಟ್ ಮಾಡ್ತಿರುವಂತೆ ನಮ್ಮನ್ನು ನೀವು ಹಾಗೆ ಟ್ರೀಟ್ ಮಾಡಿ ಅಂತ ಕೇಳ್ತಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಅಲ್ಲದೆ ಇಷ್ಟು ವರ್ಷ ನಮಗೆ ಅನ್ಯಾಯ ಆಗಿದೆ, ಹೀಗಾಗಿ ಈ ಸಲ ನಾವು ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದು ಪ್ರೆಸಿಡೆಂಟ್ ಟ್ರಂಪ್ರ ಮಾಡೆಲ್. ಒಂದು ಈ ಮಾಡೆಲ್ನ ಒಪ್ಕೊಳ್ಳಿ, ಇಲ್ಲ ವಿಶ್ವದ ಗ್ರೇಟೆಸ್ಟ್ ಕನ್ಸ್ಯೂಮರ್ ಅಮೆರಿಕದ ಜೊತೆ ಬಿಸ್ನೆಸ್ ಮಾಡೋಕೆ ನೀವು ಟಫ್ ಟೈಮ್ ಫೇಸ್ ಮಾಡಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಹೀಗೆ ವಿಶ್ವದ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಮೆಕ್ಕೆಜೋಳ ವ್ಯಾಪಾರಿ ರೀತಿ ಭಾರತದ ಮುಂದೆ ತಗೊಂಡು ನಿಂತ್ಕೊಂಡಿದೆ ಈಗ ತಗೊಳ್ಳಿ ಅಂತ. ಹಾಗಿದ್ರೆ ಏನು ಕಾರಣ? ಜೋಳದ ಮೇಲೆ ನಿಂತಿದೆ ಟ್ರಂಪ್ ರಾಜಕೀಯ ಭವಿಷ್ಯ. ಸ್ನೇಹಿತರೆ, ಅಮೆರಿಕ ಮುಂದುವರೆದಿರೋ ರಾಷ್ಟ್ರ ಆದರೂ ಕೂಡ ಅಲ್ಲಿನ ರಾಜಕೀಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿಯ ಪ್ರಭಾವ ಇದೆ. ಅಮೆರಿಕದಲ್ಲಿ ರೈತರ ಸಂಖ್ಯೆ 1.5% ಅಷ್ಟೇ ಇದೆ. ಆದರೆ ಅಲ್ಲಿನ ಪಾಲಿಟಿಕ್ಸ್ನಲ್ಲಿ ರೈತರು ಭಾರಿ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಅದರಲ್ಲೂ ಸದ್ಯ ಟ್ರಂಪ್ ಬೆಂಬಲಿಗರಲ್ಲಿ ರೈತರು ಜಾಸ್ತಿ ಇದ್ದಾರೆ. ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ 77% ಜನ ರೈತರು ಟ್ರಂಪ್ಗೆ ವೋಟ್ ಹಾಕಿದ್ರು. ಇದರಲ್ಲೂ ಮೆಕ್ಕೆಜೋಳ ಬೆಳೆಗಾರರೇ ಪವರ್ಫುಲ್. ಯಾಕಂದ್ರೆ ಅಮೆರಿಕ ವಿಶ್ವದ ಅತಿ ದೊಡ್ಡ ಮೆಕ್ಕೆಜೋಳ ಉತ್ಪಾದಕ. 2024-25ರಲ್ಲಿ 377 ಮಿಲಿಯನ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ. 71 ಮಿಲಿಯನ್ ಟನ್ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಮೆಕ್ಕೆಜೋಳವನ್ನ ಕೇವಲ ಕುಕ್ಕುಟೋದ್ಯಮ ಅಂದ್ರೆ ಕೋಳಿ ಆಹಾರದ ಉದ್ಯಮಗಳಿಗಷ್ಟೇ ಅಲ್ಲ, ಎಥನಾಲ್ ಬ್ಲೆಂಡಿಂಗೂ ಭಾರಿ ಪ್ರಮಾಣದಲ್ಲಿ ಬಳಸ್ತಾರೆ. ಅಮೆರಿಕ ಬೆಳೆಯೋ 40% ಜೋಳ ಕೇವಲ ಎಥನಾಲ್ಗೆ ಹೋಗುತ್ತೆ. ಹೀಗಾಗಿ ರಿನ್ಯೂವಬಲ್ ಫ್ಯೂಲ್ಸ್ ಅಸೋಸಿಯೇಷನ್, ಅಮೆರಿಕನ್ ಫಾರ್ಮ್ ಬ್ಯೂರೋ ಫೆಡರೇಷನ್ ಹೆಸರಲ್ಲಿ ಇವ್ರದ್ದು ದೊಡ್ಡ ಸಂಘಟನೆಗಳೇ ಮಾಡ್ಕೊಂಡಿದ್ದಾರೆ. ಭಾರಿ ಲಾಬಿ ನಡೆಸ್ತಾರೆ. ಹೀಗಾಗಿ ಟ್ರಂಪ್ ಆಡಳಿತ ಈ ರೈತರ ಯೋಗಕ್ಷೇಮಕ್ಕಾಗಿ ಮೆಕ್ಕೆಜೋಳಕ್ಕೆ ಹೊಸ ಮಾರ್ಕೆಟ್ಗಳನ್ನು ಹುಡುಕ್ತಾ ಇದೆ. ಅದರಲ್ಲಿ ಬೇರೆ ಈ ವರ್ಷ ಅಮೆರಿಕನ್ ರೈತರು ಸ್ವಲ್ಪ ಹೆಚ್ಚೇ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೆ ಇದೇ ಹೊತ್ತಲ್ಲಿ ಅಮೆರಿಕದಿಂದ ಭಾರಿ ಪ್ರಮಾಣದಲ್ಲಿ ಮೆಕ್ಕೆಜೋಳ ತರಿಸ್ಕೊಳ್ತಾ ಇದ್ದ ಚೀನಾ ಕೈ ಕೊಟ್ಬಿಟ್ಟಿದೆ. ಅಮೆರಿಕ $18 ಬಿಲಿಯನ್ ಮೌಲ್ಯದ ಮೆಕ್ಕೆಜೋಳ ರಫ್ತು ಮಾಡ್ತಾ ಇದ್ರೆ ಅದರಲ್ಲಿ $5 ಬಿಲಿಯನ್ ಮೌಲ್ಯದ್ದು ಚೀನಾನೇ ಪರ್ಚೇಸ್ ಮಾಡ್ತಾ ಇತ್ತು. ಆದರೆ ಟ್ರಂಪ್ ಟ್ಯಾರಿಫ್ ಆಟದಿಂದ ರೊಚ್ಚಿಗೆದ್ದು ಡ್ರ್ಯಾಗನ್ ಮೆಕ್ಕೆಜೋಳ ಕಳಿಸ್ಬೇಡಿ ಅಂತ ಹೇಳಿದೆ. ಅದರಲ್ಲೂ ಅಯೋವಾ, ನೆಬ್ರಾಸ್ಕಾ, ಇಂಡಿಯಾನಾ, ಸೌತ್ ಡಕೋಟಾ, ಕ್ಯಾನ್ಸಾಸ್ ಹೀಗೆ
ಅಮೆರಿಕದ ಉತ್ತರ ರಾಜ್ಯಗಳಲ್ಲೇ ಹೆಚ್ಚು ಮೆಕ್ಕೆಜೋಳ ಬೆಳೆಯುವುದು. ಇಲ್ಲೆಲ್ಲ ರಿಪಬ್ಲಿಕನ್ ಪ್ರಾಬಲ್ಯ ಇರೋ ಕೆಂಪು ರಾಜ್ಯಗಳಿವೆಲ್ಲ. ಭಾರತದಲ್ಲಿ ಮೋದಿ ಮತ್ತು ಬಿಜೆಪಿಗೆ ಹಿಂದಿ ಹಾರ್ಟ್ಲ್ಯಾಂಡ್ ಹೇಗೋ ಹಾಗೆ ಟ್ರಂಪ್ಗೆ ಈ ರಾಜ್ಯಗಳು ಇಂಪಾರ್ಟೆಂಟ್. ಹೀಗಾಗಿ ಟ್ರಂಪ್ ಆಡಳಿತದ ಮೇಲೆ ಮತ್ತಷ್ಟು ಒತ್ತಡ ಬಿದ್ದಿದೆ. ಹೇಗಾದ್ರೂ ಮೆಕ್ಕೆಜೋಳ ಮಾರಲೇಬೇಕು ಅಂತ. ಅದೇ ಒತ್ತಡವನ್ನ ಟ್ರಂಪ್ ಭಾರತದ ಮೇಲೆ ಹಾಕಿ ತಗೊಳ್ರಿ ಅಂತ ಗಂಟು ಬಿದ್ದಿದ್ದಾರೆ. ಆದ್ರೆ ಸ್ನೇಹಿತರೆ, ಹಾಗೆ ನೋಡಿದ್ರೆ ಭಾರತಕ್ಕೂ ಮೆಕ್ಕೆಜೋಳ ಅವಶ್ಯಕತೆ ಇದೆ. ತರಿಸ್ಕೊಳ್ತೀವಿ, ಬೇರೆ ರಾಷ್ಟ್ರಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ಮೊದಲು ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ಆದ್ರೆ ನಾವು ಕೂಡ ಎಥನಾಲ್ ಬ್ಲೆಂಡಿಂಗ್ಗೆ ಮೆಕ್ಕೆಜೋಳ ಯೂಸ್ ಮಾಡೋಕೆ ಶುರು ಮಾಡಿದ್ವಲ್ಲ, ಹೀಗಾಗಿ ಇಂಪೋರ್ಟರ್ ಆಗಿದ್ದೀವಿ ಈಗ. ಆದ್ರೂ ಕೂಡ ಭಾರತ ಅಮೆರಿಕದ ಜೋಳ ಮಾತ್ರ ಬೇಡ ಅಂತಿದೆ. ತಗೊಂಡು ಬಿಡ್ಬೋದಲ್ವ ಸ್ವಾಮಿ, ಯಾಕೆ ಟ್ರಂಪಿಗೊಂದು ಬೇಜಾರು, ಸುಮ್ಮನೆ ಟ್ಯಾರಿಫ್ ಎಲ್ಲ ಅಂತ ಕೇಳ್ಬೋದು ನೀವು. ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. GM ಭಯ. ಸ್ನೇಹಿತರೆ, ಭಾರತ ಅಮೆರಿಕದಿಂದ ಮೆಕ್ಕೆಜೋಳ ಆಮದು ಮಾಡಿಕೊಳ್ಳದೆ ಇರೋದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಮೊದಲನೇದು, ಭಾರತ ಜೋಳದ ವಿಚಾರದಲ್ಲಿ ಈಗ ಇಂಪೋರ್ಟರ್ ಆಗಿದ್ರು ಕೂಡ ತೀರಾ ಏನು ಆಮದು ಮಾಡ್ಕೊಳ್ತಿಲ್ಲ. ನಮಗೆ ವರ್ಷಕ್ಕೆ ಸುಮಾರು 34 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೇಕು. ಅದರಲ್ಲಿ ಸುಮಾರು 1 ಮಿಲಿಯನ್ ಟನ್ ಅಷ್ಟು ಮಾತ್ರ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಿದ್ದೇವೆ. ಮಯನ್ಮಾರ್, ಯುಕ್ರೇನ್ನಿಂದ ತರಿಸ್ಕೊಳ್ತಾ ಇದ್ದೇವೆ. ಹೀಗಾಗಿ ನಮಗೆ ಅಮೆರಿಕ ಜೋಳದ ಅಗತ್ಯ ಅಷ್ಟಿಲ್ಲ. ಅಮೆರಿಕ ಕೇಳ್ತಿರೋದು ಒಂಥರ ಸೌದಿಗೆ ಹೋಗಿ ನಮ್ಮ ತೈಲ ತಗೊಳ್ಳಿ ನೀವು ಅಂತ ಹೇಳದಂಗೆ. ಇಂಪೋರ್ಟ್ಗೆ ಅವಕಾಶ ಕೊಟ್ಟರೆ ಅಮೆರಿಕ ರಾಶಿ ಮೆಕ್ಕೆಜೋಳ ತಂದಿಲ್ಲಿ ಸುರಿಯುತ್ತೆ. ಹೀಗಾಗಿ ಭಾರತ ಇಂಪೋರ್ಟ್ಗೆ ರೆಸ್ಟ್ರಿಕ್ಷನ್ಸ್ ಹಾಕಿದೆ. ಕೇವಲ 0.5 ಮಿಲಿಯನ್ ಟನ್ ವರೆಗೆ ಮಾತ್ರ ಆಮದಿಗೆ ಅವಕಾಶ ಇದೆ. ಅದಕ್ಕೂ 15% ಸುಂಕ ಇದೆ. 0.5 ಮಿಲಿಯನ್ ಟನ್ಗಿಂತ ಹೆಚ್ಚಿನ ಮೆಕ್ಕೆಜೋಳ ತರಿಸಬೇಕು ಅಂದರೆ 50% ಸುಂಕ ಕಟ್ಟಬೇಕು. ಸೊ ನೆಸೆಸಿಟಿ ಇಲ್ಲ. ಆದರೆ ಭಾರತದಲ್ಲಿ ಪ್ರಾಣಿ ಉತ್ಪನ್ನಗಳ ಕನ್ಸಂಪ್ಷನ್ ಹೆಚ್ಚಾಗ್ತಿದೆ. ಜನಸಂಖ್ಯೆ ಏರದಂತೆ ಹಾಲು, ಮೊಟ್ಟೆ, ಮೀನು, ಮಾಂಸದ ಬೇಡಿಕೆ ಕೂಡ ಜಾಸ್ತಿ ಆಗ್ತಿದೆ. ಇದರಿಂದ ಈ ಪ್ರಾಣಿಗಳು ತಿನ್ನೋ ಮೆಕ್ಕೆಜೋಳ ಆಧಾರಿತ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಅಮೆರಿಕದ ಕೃಷಿ ಇಲಾಖೆ ಲೆಕ್ಕಾಚಾರ ಪ್ರಕಾರನೇ ಭಾರತದಲ್ಲಿ ಮೆಕ್ಕೆಜೋಳದ ಬಳಕೆ ಈಗಿರೋ 34 ಮಿಲಿಯನ್ ಟನ್ನಿಂದ 2040 ಹೊತ್ತಿಗೆ 98 ಮಿಲಿಯನ್ ಟನ್ಗೆ ಹೋಗುತ್ತೆ. 2050ಕ್ಕೆ 200 ಮಿಲಿಯನ್ ಟನ್ ತಲುಪುತ್ತೆ. ಹೀಗಾಗಿ ಆಗ ಖಂಡಿತ ಹೊರಗಿಂದ ತರಿಸ್ಕೋಬೇಕಾಗತ್ತೆ, ನಾವು ಜಾಸ್ತಿ ಬೆಳೆದಿಲ್ಲ ಅಂದ್ರೆ. ಅದಕ್ಕೆ ಅಮೆರಿಕ ಟ್ರೈ ಮಾಡ್ತಾ ಇದೆ ಈಗ. ಆದರೂ ಕೂಡ ಭಾರತ ಅಮೆರಿಕದ ಮೆಕ್ಕೆಜೋಳ ಮಾತ್ರ ಬೇಡ ಅಂತ ದೂರ ಬೀಳ್ತಾ ಇದೆ. ಕಾರಣ ಅಮೆರಿಕ GM ಮೆಕ್ಕೆಜೋಳವನ್ನ ಕಳಿಸುತ್ತೆ. GM ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್. ಮೆಕ್ಕೆಜೋಳ ಸ್ಟ್ರಾಂಗ್ ಆಗಿರಬೇಕು, ಕೀಟ ಬಾಧೆಗೆ ತುತ್ತಾಗಬಾರ್ದು, ಟಾಲರೆನ್ಸ್ ಜಾಸ್ತಿ ಇರಬೇಕು, ಹೆಚ್ಚು ಇಳುವರಿ ಕೊಡೋ ರೀತಿ ಆಗಬೇಕು ಅನ್ನೋ ಕಾರಣಕ್ಕೆ ವೈಜ್ಞಾನಿಕವಾಗಿ ಆ ಜೋಳದ ಜೆನೆಟಿಕ್ಸ್ ಅನ್ನೇ ಚೇಂಜ್ ಮಾಡಿ, ಜೀನ್ಸ್ ಚೇಂಜ್ ಮಾಡಿ ಸೃಷ್ಟಿ ಮಾಡಿರೋ ಕೃತಕ ತಳಿ. ಆದರೆ ಭಾರತದಲ್ಲಿ ಈ GM ಬೆಳೆಗಳ ಬಗ್ಗೆ ಭಾರಿ ವಿರೋಧ ಇದೆ. ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋ ತಪ್ಪು ನಂಬಿಕೆ ಇದೆ. ಆಹಾರದಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಮ ಜೀನ್ಸೇ ಬದಲಾಗಿ ಹೋಗುತ್ತೆ ಅನ್ನೋ ಮಟ್ಟಿಗೆ ಸುಮ್ಮನೆ ಹೆದರ್ಕೊಳ್ತಾರೆ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಆ ಥರ ಏನೂ ಆಗಲ್ಲ ಅಂತ. GM ಬೆಳೆ ಅಂದರೆ ಕೆಟ್ಟದನ್ನೋ ವಾತಾವರಣ ಮೈಂಡಲ್ಲಿರೋದು ನಮಗೆ. ಖುದ್ದು RSSನ ಭಾರತೀಯ ಕಿಸಾನ್ ಸಂಘ, ಸ್ವದೇಶಿ ಜಾಗರಣ ಮಂಚಿನಂಥ ಸಂಸ್ಥೆಗಳೇ ವಿರೋಧಿಸ್ತಾರೆ ಭಾರತದಲ್ಲಿ. ಇಂಥದ್ರಲ್ಲಿ ಅಮೆರಿಕದ 94% ಜೆನೆಟಿಕಲಿ ಮಾಡಿಫೈಡ್ ಮೆಕ್ಕೆಜೋಳ ಬೆಳೀತಾರಲ್ಲ, ಅದು ಬೇಡವೇ ಬೇಡ ನಮ್ಮ ಬಾರ್ಡರಿಗೆ ಬರೋದು ಅನ್ನೋದು ಕೆಲವರು ವಾದ ಇಲ್ಲಿ. ಆದರೆ ಒಂದು ಪ್ರಸ್ತಾವದ ಪ್ರಕಾರ GM ಮೆಕ್ಕೆಜೋಳವನ್ನು ಕೇವಲ ಎಥನಾಲ್ ಉತ್ಪಾದನೆಗೆ ಇಂಪೋರ್ಟ್ ಮಾಡ್ಕೋಬೋದಲ್ವ, ಅದರಲ್ಲೇನು ಸಮಸ್ಯೆ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ಪೆಟ್ರೋಲ್ನಲ್ಲಿ 18% ಎಥನಾಲ್ನ ಬ್ಲೆಂಡ್ ಮಾಡ್ತಿದ್ದೇವೆ. ಇದರಲ್ಲಿ 46% ಎಥನಾಲ್ ತಯಾರಾಗೋದು ಮೆಕ್ಕೆಜೋಳದಿಂದ. ಈ ಹಿಂದೆ ಕೂಡ ನಾವು ಎಥನಾಲ್ನಿಂದ ಹೇಗೆ ಪೆಟ್ರೋಲಿಗೆ ಬ್ಲೆಂಡಿಂಗ್ ಆಗಿ ಹೆಂಗೆ ಗಾಡಿ ಓಡೋದಂತ ಎಕ್ಸ್ಪ್ಲೇನ್ ಮಾಡುವಾಗ ಇವಾಗ ಹೇಳಿದ್ವಿ. ಹೀಗಾಗಿ ಕೇವಲ ಎಥನಾಲ್ ತಯಾರಿಕೆಗಾಗಿ ಅಮೆರಿಕದ GM ಮೆಕ್ಕೆಜೋಳ ಅಲೌ ಮಾಡೋಣ. ಅದರಿಂದ ಏನಾಗುತ್ತೆ, ನಿಮ್ಮ ಕಾರು ಬೈಕಿನ ಜೀನೇನು ಚೇಂಜ್ ಆಗಲ್ವಲ್ಲ, ಕಾರು ಬ್ರಹ್ಮ ರಾಕ್ಷಸ ಆಗಿ ಅದು ನಿಂತ್ಕೊಳ್ಳಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ಕೆಲ ತಜ್ಞರು ಕೇಳ್ತಾ ಇದ್ದಾರೆ. ಓಕೆ, ಅದಾದಮೇಲೆ ಮನುಷ್ಯರು ತಿನ್ನೋಕ್ಕಾಗಿಲ್ಲ ಅಂದರೆ ಪ್ರಾಣಿಗಳ ಫುಡ್ ಆಗಿ ಏನಾದರೂ ಯೂಸ್ ಮಾಡ್ಬೋದಲ್ವಾ. ಜೊತೆಗೆ ಎಥನಾಲಿಗೆ ಯೂಸ್ ಮಾಡಿದ್ಮೇಲೆ ಉಳಿದಿರೋದು ಅದರದ್ದು ಹೊಟ್ಟು, ಅದರದ್ದು ಇದೆಲ್ಲ ಇರುತ್ತಲ್ಲ, ಉಳಿದಿರೋಂಥ ಅದರದ್ದು ಪದಾರ್ಥಗಳಿರ್ತಾವಲ್ಲ ಜೋಳದಿಂದ ಎಥನಾಲ್ ತೆಗೆದ್ಮೇಲೆ, ಅದನ್ನಾದರೂ ಕೂಡ ಪ್ರಾಣಿಗಳಿಗೆ ಆಹಾರ ಕೊಡ್ಬೋದಲ್ವಾ, ಏನಾಗಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಿದೆ. ಮನುಷ್ಯರಿಗೆ ತಿನ್ನೋದು ಬೇಡ ಅಂತ ನೀವು ಹೇಳಿದ್ರೆ ಫುಡ್ ಚೈನಲ್ಲಿ ಎಂಟ್ರ್ ಆಗುತ್ತೆ ಅನ್ನೋ ಭಯ ಇದ್ರೆ ಹಿಂಗೆ ಮಾಡ್ಬೋದಲ್ವ ಅಂತ. ಆದರೆ ಇಲ್ಲಿ ಕಬ್ಬು ಬೆಳೆಗಾರರು ಮತ್ತು ಶುಗರ್ ಮಿಲ್ಗಳಿಂದಲೂ ವಿರೋಧ ಇದೆ. ಅವ್ರ ರೀಸನ್ ಬೇರೆ. ಎಥನಾಲ್ ತಯಾರಿಕೆಗೆ ಮುಂಚೆ ಕಬ್ಬನ್ನು ಬಳಸ್ತಾ ಇದ್ರು. ಆದರೆ ಮೆಕ್ಕೆಜೋಳ ಬಳಸೋಕೆ ಶುರು ಮಾಡಿದಾಗಿನಿಂದ ಕಬ್ಬಿನ ಡಿಮಾಂಡ್ ಕಮ್ಮಿ ಆಗಿಬಿಟ್ಟಿದೆ. 2017-18ರಲ್ಲಿ ಎಥನಾಲ್ ತಯಾರಿಕೆಗೆ 0% ಮೆಕ್ಕೆಜೋಳ ಬಳಸ್ತಾ ಇದ್ರು. ಆದ್ರೀಗ ಮೆಕ್ಕೆಜೋಳದ ಪ್ರಮಾಣ 57%ಗೆ ಏರಿಕೆಯಾಗಿದೆ. ಕಬ್ಬಿನ ಪ್ರಮಾಣ 32%ಗೆ ಕುಸಿದಿದೆ. ಹೀಗಾಗಿ ಒಂದು ವೇಳೆ ಈಗ GM ಮೆಕ್ಕೆಜೋಳನೂ ಬಂದು ಬಿಟ್ರೆ ಕಬ್ಬು ಡಿಮಾಂಡ್ ಕಳ್ಕೊಂಡೇ ಬಿಡುತ್ತೆ ಅನ್ನೋ ಆತಂಕ ಕಬ್ಬು ಬೆಳೆಗಾರರದಿದೆ. ಅದರಲ್ಲೂ ಕರ್ನಾಟಕ, ಮಧ್ಯಪ್ರದೇಶ ಬಿಟ್ಟರೆ ಬಿಹಾರದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೀತಾರೆ. ಸದ್ಯ ಬಿಹಾರದಲ್ಲೇ ಅಸೆಂಬ್ಲಿ ಚುನಾವಣೆ. ಹೀಗಾಗಿ ಮೆಕ್ಕೆಜೋಳ ಪೊಲಿಟಿಕಲಿ ಸೆನ್ಸಿಟಿವ್ ಅಲ್ಲಿ ಇಂಪೋರ್ಟ್ ಮಾಡಿಕೊಂಡ್ರೆ ಸರ್ಕಾರ ರಾಜಕೀಯವಾಗಿ ಹೊಡೆತ ತಿನ್ನಬೇಕಾಗತ್ತೆ.
ಸೊ ಎಲ್ಲ ಕಾರಣಗಳಿಂದ ಭಾರತ ಮೆಕ್ಕೆಜೋಳದ ಸಹವಾಸ ಬೇಡ ಅಮೆರಿಕದ್ದು ಅಂತ ಹೇಳ್ತಿದೆ. ಆದರೆ ಟ್ರಂಪ್ ಬಿಡ್ತಾ ಇಲ್ಲ. ತಗೊಳ್ಳಿ ಅಂತ ಮೋದಿ ತಲೆ ಮೇಲೆ ಹತ್ತಿ ಕೂತ್ಕೊಂಡು ಟ್ರಂಪ್ ಕಿವಿಗೆ ಜೋಳದ ಕಡ್ಡಿ ಹಾಕ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.